ಹೆಲೋ ಅಂತ ಮಸ್ಜಿದ್ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ಬಂದು ರೀಸೆಂಟ್ ಆಗಿ ಏನೋ ಗೊತ್ತಿಲ್ಲ, ಈ ಆಂಧ್ರ ಫುಡ್ ಮೇಲೆ ಒಂದು ಲವ್ ಬಂದ್ಬಿಟ್ಟಿದೆ. ಏನ್ ಹೇಳೋದು, ಅವರ ಒಂದು ಮೇಕಿಂಗ್ ಕುಸಿನ್ ಇರಲಿ ಅಥವಾ ಒಂದು ಫುಡ್ ಇರಲಿ, ಸ್ಪೆಷಲ್ ಆಗಿ ರೀಸು ಅಂಡ್ ಸ್ಟಾರ್ಟರ್ ಐಟಮ್ಸ್ ಇವೆಲ್ಲ ಬಂದು ಬಹಳ ಅಟ್ರಾಕ್ಟ್ ಆಗ್ತಿದೆ. ಸೊ ಅದ್ರ ಪ್ರಕಾರ ಇವತ್ತೊಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಅಯೋಹಮ್ ಅಂತ. ಆಲ್ಮೋಸ್ಟ್ ನಾನು ಒಂದು ವರ್ಷದ ಹಿಂದೆ ಬಂದಿದ್ದೆ. ಅವಾಗ ಇವರು ಒಂದು ಅನ್ಲಿಮಿಟೆಡ್ ಐಟಮ್ಸ್, ಅವಾಗ ಪೀಕಲ್ಲಿ ಇತ್ತಲ್ಲ, ಮೂಲೆಗೂ ಒಂದು ಅನ್ಲಿಮಿಟೆಡ್ ಇತ್ತು. ಆ ತರ ಒಂದು ಟೈಮ್ ಅದು. ಇವರು ಒಂದು ರೀಸೆಂಟ್ ಆಗಿ ಒಂದು ಹೊಸ ಸ್ಟಾರ್ಟರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋರು. ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ. ಇದು ಒಂದು ಎಕ್ಸಾಕ್ಟ್ ಆಗಿ ನಿಮಗೆ ಜಯನಗರ 4ನೇ ಬ್ಲಾಕ್. ಆ ಸಿಗ್ನಲ್ ದಾಟಿ ಒಂದು ಫಸ್ಟ್ ಸೆಕೆಂಡ್ ಲೆಫ್ಟ್ ಬರುತ್ತೆ. ಫಸ್ಟ್ ಲೆಫ್ಟಾ? ಓಕೆ. ಆ ಲೆಫ್ಟಿಂದ ಒಂದು 500 ಅಥವಾ 400 ಮೀಟರ್ ಇರುತ್ತೆ. ಇಷ್ಟೆಲ್ಲ ಎಂತಕ್ಕೆ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ನೀವು ಇಲ್ಲಿಗೆ ಬಂದ್ಬಿಡ್ತೀರಾ. ಅಂಡ್ ಪಕ್ಕದಲ್ಲಿ ಇಲ್ಲಿ ವಿಜಯ ಕಾಲೇಜ್ ಇರೋದ್ರಿಂದ ಸೊ ಇಲ್ಲಿನ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಆಫರ್. ಚಿಕನ್ ಬಿರಿಯಾನಿ ಬಂದು 159 ಅನ್ಲಿಮಿಟೆಡ್ ಕಾಂಬೋ ಬರುತ್ತೆ ಇದು. ಮತ್ತೆ ಅನ್ಲಿಮಿಟೆಡ್ ವೆಜ್ ಕಾಂಬೋ ಐತೆ, ಅನ್ಲಿಮಿಟೆಡ್ ಚಿಕನ್ ಕಾಂಬೋ ಐತೆ, ಆಮೇಲೆ ಅನ್ಲಿಮಿಟೆಡ್ ನಾನ್ ವೆಜ್ ಕಾಂಬೋ ಐತೆ. ಬಾಯ್ಸ್ ನಿಮಗೆ ಯಾವ್ದು ಬೇಕು, ವೆಜ್ಜಾ ನಾನ್ ವೆಜ್ಜಾ? ಬ್ರೋ ಒಂದು ಬಿಡಿ ಬ್ರೋ, ನಿಮಗೇನು ಬ್ರೋ ಬೇಕು? ಹೈಬ್ರಿಡು ಎಲ್ಲಾನು ಮಿಕ್ಸ್ಡು, ಇವನು ಮನುಷ್ಯನೇ ಇಲ್ಲ. ಹಾಗೆ ಸೊ ಮೇಲೆ ಹೋಗೋಣ. ಐ ಥಿಂಕ್ ಫುಡ್ ರೆಡಿ ಆಗ್ತಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ. ನಾನು ಹೇಳೋ ಡೈಲಾಗ್ ಇಲ್ಲ, ಆಲ್ ರೈಟ್ ಅಂತಮ್ಮ. ಸೊ ಇವರ ಸ್ಪೆಷಲ್ ಅನ್ಲಿಮಿಟೆಡ್ ಕಾಂಬೋ ಅಂತ ತಗೊಂಡಿದ್ದೀನಿ. 3 to 4 ವೆರೈಟೀಸ್ ಆಫ್ ಅನ್ಲಿಮಿಟೆಡ್ ಕಾಂಬೋ ಇಕ್ಕವ್ರೆ. ಬಟ್ ಅದರಲ್ಲಿ ಬಂದು ಅನ್ಲಿಮಿಟೆಡ್ ಚಿಕನ್ ಕಾಂಬೋ ತಗೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ 349 ರುಪೀಸ್ಗೆ ಒಂದು 3 ವೆರೈಟಿ ಆಫ್ ಸ್ಟಾರ್ಟ್ರು, ಒಂದು 2 ವೆರೈಟಿ ಆಫ್ ಬಿರಿಯಾನಿ ರೈಸ್ ಬಂದ್ಬಿಡುತ್ತೆ. ಸೊ ಒಂದು ಬಂದು ನಿಮಗೆ ಪೆಪ್ಪರ್ ಚಿಕನ್ ಬರುತ್ತೆ, ವಿಚ್ ಇಸ್ ಲೈಕ್ ಡ್ರೈ ಪೆಪ್ಪರ್ ಚಿಕನ್ ತರ, ರೆಡ್ ಚಿಲ್ಲಿ ಚಿಕನ್. ಬಟ್ ಇದಕ್ಕೆ ಬೇರೆ ಹೆಸರು ಹೇಳಿದ್ರು, ಅದು ಮರ್ತೋಯ್ತು. ಆ್ಯಂಡ್ ಇಲ್ಲಿ ಕಬಾಬ್ ಇದೆ, ಬಿರಿಯಾನಿ ರೈಸ್ ಇರುತ್ತೆ. ಆ್ಯಂಡ್ ಫೈನಲಿ ಒಂದು ಬಗಾರ ರೈಸ್, ಜೊತೆಗೆ ಸೈಡ್ಸ್ ಆಗಿ ರೈತಾ ಮತ್ತೆ ಶೇರ್ ಹಾಕೊಬಿಡ್ತಾರೆ. ಆ್ಯಂಡ್ ಅದ್ರ ಜೊತೆಗೇನೆ ಒಂದು ಅಲಾಕಾಟೆ ಸ್ಟಾರ್ಟರ್ಸ್ ಒಂದಷ್ಟು ಆರ್ಡರ್ ಮಾಡಿದ್ದೀವಿ. ಇದು ಬಂದು ವಿಜಯವಾಡ ಚಿಕನ್ 65, ಕೋನಸೀಮಾ ಚಿಕನ್ ವೇಪುಡು ಐತೆ, ಗಾಂಗುರಾ ಚಿಕನ್. ಸೊ ಪೋರ್ಷನ್ ನಿಮಗೆ ಇಷ್ಟೇ ಬರುತ್ತಾ ಅಂತ ಕೇಳಿದ್ರೆ ನಿಮಗಿನ್ನ ಜಾಸ್ತಿ ಬರುತ್ತೆ ಪೋರ್ಷನ್. ಯಾಕಂದ್ರೆ ನಾವು ರಿವ್ಯೂಗೋಸ್ಕರ ಕಡಿಮೆ ನಂಬರ್ಸೇ ಬಂದಿರೋದು. ಸೊ ಅದರಿಂದ ಲೈಟ್ ಆಗಿ ಅದರಿಂದ ಸ್ವಲ್ಪ ತಗೊಂಡಿದ್ರಿ. ಬಟ್ ಇದೇ ಐಟಮ್ಸ್ ನಿಮಗೆ ಎಲ್ಲ ಜಾಸ್ತಿ ಬರುತ್ತೆ ಪೋರ್ಷನ್. ಸೊ ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಅನ್ಲಿಮಿಟೆಡ್ ಅಲ್ಲಿ ನಿಮಗೆ ಈ ಸ್ಟಾರ್ಟರ್ಸು, ಈ ರೈಸು ಕಂಪ್ಲೀಟ್ ಆಗಿ ಅನ್ಲಿಮಿಟೆಡ್ ಆಗಿರುತ್ತೆ. ಯಾವ್ದು ಬೇಕಾದ್ರೂ ಎಷ್ಟೇ ಬೇಕಾದ್ರೂ ಬಾರಿಸ್ಬೋದು. ಕಬಾಬ್ ಮಸಾಲೆ ಚೆನ್ನಾಗೈತೆ, ಅಂದರೆ ಫುಲ್ ಗರಿಯಾಗಿ. ಆಲ್ಮೋಸ್ಟ್ ತಂದಕ್ಕೆ 10 ನಿಮಿಷ ಮೇಲೆ ಜಾಸ್ತಿನೇ ಆಯಿತು. ನಾವು ತಮ್ಮನೆಲ್ಲ ಅವು ಶೂಟ್ ಮಾಡ್ತಿದ್ವಿ. ಬಟ್ ತಣ್ಣಗಾದರೂ ಸಹ ಟೇಸ್ಟ್ ಆಗೈತೆ. ಬಗಾರ ರೈಸ್ ಫ್ರೈ ಮಾಡೋಣ. ಆ್ಯಕ್ಚುಲಿ ಬಗಾರ ರೈಸ್ ಜೊತೆಗೆ ಶೇರ್ವಾ ಅಥವಾ ಈ ಥರ ಸೈಡ್ಸ್ ಇರುತ್ತಲ್ಲ, ಅದ್ರ ಜೊತೆಗೆ ನಂಚ್ಕೊಂಡು ಹೋದ್ರೇ ಅದ್ಭುತವಾಗಿರುತ್ತೆ. ಸೊ ವಿಲ್ ಟ್ರೈ ಪ್ಲೇನ್ ಬಗಾರ ರೈಸ್. ನಮ್ಮ ಮನೆಯಲ್ಲಿ ಒಂದು ಗೀ ರೈಸ್ ಮಾಡಿದ್ರೆ ಹೇಗಿರುತ್ತೆ, ಆ ಲವಂಗ ಏಲಕ್ಕಿ ಎಲ್ಲ ಹಾಕಿ, ಅದೇ ರೀತಿ ಒಂದು ಘಮ ಬರುತ್ತೆ. ಸೊ ಇದಕ್ಕೆ ಸೈಡಾಗೆ ಪೆಪ್ಪರ್ ಚಿಕನ್ನ ತಗೊಂಡು ನೋಡಿ, ಆ ಮಸಾಲೆ ಇದ್ದೇ ಗುರು ಮಾತಾಡೋದಿಲ್ಲ, ತಿಕ್ಕು ಮಸಾಲೆ ಆ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾ, ಫಸ್ಟ್ ಬೈಟಲ್ಲೇ ನಿಮಗೆ ಪೆಪ್ಪರಿನ ಘಾಟ್, ಚಿಕನ್ ಸೈಡ್ ಟೆಂಡರ್ ಆಗೈತೆ, ಅದು ಭಾಳ ಇಷ್ಟ ಆಯಿತು. ದಿಸ್ ರೆಡ್ ಚಿಲ್ಲಿ ಚಿಕನ್ ಥರ ಒಂದು ಐತೆ, ನೋಡೋಣ ಏನಂತ. ಏನಿರ್ಬೋದು ಇದು CM? ವಾಟ್ ಡು ಯು ಗೆಸ್? ನಾನು ನಿನಗೆ ಕೇಳದೇ ಇರ್ಬೋದು ಈ ಆರಾಮಾಗೆ. ಈ ಆ ಟೊಮ್ಯಾಟೋಯಿನ ಆ ಒಂದು ಹುಳಿ ಅಂಶ ಬರುತ್ತೆ. ಒಂಥರ ಒಂದು ಚಿಕನ್ ಒಂದು ಪೀಸ್ ಏನಿದೆಯಲ್ಲ, ಅದು ಸಖತ್ ಸಾಫ್ಟ್ ಆಗೈತೆ, ಲೈಟಾಗಿ ಖಾರವಾಗೈತೆ. ಬಟ್ ಇದನ್ನು ಕಂಪೇರ್ ಮಾಡೋ ಟೈಮಲ್ಲಿ ಪೆಪ್ಪರ್ ಚಿಕನ್ ಇದೆಯಲ್ಲ, ಅದು ಭಾಳ ಅದ್ಭುತವಾಗೈತೆ. ಸೊ ಪೆಪ್ಪರ್ ಚಿಕನ್ ಸಪ್ರೇಟ್ ಆಗಬೇಕಂದ್ರೂ ಕೇಳಿ ಕೊಡ್ತಾರೆ, ಆರ್ಡ್ರ್ ಮಾಡ್ಕೋಬೋದು. ಚೆನ್ನಾಗಿದೆ. ಬಟ್ ನನಗೇನೋ ಪೆಪ್ಪರ್ ಚಿಕನ್ ಭಾಳ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಆಂಧ್ರ ಸ್ಟೈಲ್ ಬಿರಿಯಾನಿ ರೈಸ್ ಇದೆ. ಸೊ ಮೇನು ಆ ತಿಕ್ ಮಸಾಲೆಸ್ ಇದೆಯಲ್ಲ, ಇದ್ರ ಜೊತೆಗೆ ನೀವು ಇದನ್ನು ಮಿಕ್ಸ್ ಮಾಡಿ. ವಾವ್, ಬಾಸ್ಮತಿ ರೈಸು ಒಂದೊಂದು ಕಡೆ ತಣ್ಣಗಾಗಿಬಿಟ್ರೆ ಆ ಟೇಸ್ಟ್ ಇರೋಲ್ಲ. ಬಟ್ ಇಲ್ಲಿ ತಣ್ಣಗಾದರೂ ಸಹ ಇವರ ಈ ತಿಕ್ ಮಸಾಲೆ ಏನಿದೆಯಲ್ಲ, ಅದ್ರ ಜೊತೆಗೆ ಬ್ಲೆಂಡ್ ಮಾಡೋದಾಗ ಯು ಕ್ಯಾನ್ ಫೀಲ್ ಆ ಬಿರಿಯಾನಿ ರೈಸ್ನ ಈಸಿಯಾಗಿ ನೀವು ಫೀಲ್ ಮಾಡ್ಬೋದು. ಸ್ಪೆಷಲಿ ಇದರ ಟೇಸ್ಟ್ ಬರೋದು ನಿಮಗೆ ಆ ಫ್ರೈಡ್ ಆನಿಯನ್ಸ್, ಸೊ ಅದರ ಟೇಸ್ಟ್ ಜಾಸ್ತಿ ಬರುತ್ತೆ. ನಂತರ ಇವರ ಓನ್ ಮಸಾಲೆ. ಸಿಂಪಲಾಗಿ ಒಂದು 349 ರುಪೀಸ್ ಕಾಂಬೋ. ಒಂದಷ್ಟು 4-5 ಜನ ನೀವು ಅದನ್ನು ಶೇರ್ ಮಾಡಿಕೊಂಡು ದುಡ್ಡನ್ನು ಈ ಥರ ಕಾಂಬೋನ ಆರ್ಡರ್ ಮಾಡ್ಕೋಬೋದು. ಸೊ ಲಿಮಿಟೆಡಾಗಿ ನಿಮಗೆ 3 ಸ್ಟಾರ್ಟರ್ಸ್ ಇರುತ್ತೆ, 2 ವೆರೈಟಿ ಆಫ್ ಬಿರಿಯಾನಿ ರೈಸ್ ಇರುತ್ತೆ. ಸೊ ಈ ಕಡೆ ನಿಮಗೆ ಬಗಾರ ರೈಸ್ ಬೇಕಂದರೆ ಅದನ್ನು ತಗೊಂಡು ಆರಾಮಾಗೆ ಬಾರಿಸಿ. ಬಟ್ ಫುಡ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ನೀನೇನು ಗುರು ಹೇಳ್ಬಿಟ್ಟು ಇಷ್ಟೆಲ್ಲ ಐಕೆಜಿಯಲ್ಲ ಅಂತ ಕೇಳೋಕೆ ಹೋಗ್ಬೇಡಿ. ನಮಗೆ ಟೀಮ್ ಇದೆ, ಖಾಲಿ ಮಾಡ್ತಾರೆ. ಬಟ್ ನೀವು ಬಂದಾಗ ಪರ್ಟಿಕ್ಯುಲರ್ಲಿ ಯಾವ ಐಟಮ್ ನಿಮಗೆ ಜಾಸ್ತಿ ಬೇಕೋ
ಅದನ್ನು ಮಾತ್ರ ತೊಗೊಂಡು ಖಾಲಿ ಮಾಡಿ. ನೆಕ್ಸ್ಟ್ ಬಂದು ಗಾಂಗೂರ ಚಿಕನ್ ಟ್ರೈ ಮಾಡೋಣ ಅವರು. ಓಕೆ, ಎಣ್ಣೆ ತೇಳ್ತಾ ಇದ್ರಲ್ಲ ಹಾಗೆ. ಮೈಲ್ಡ್ ಸ್ವೀಟ್ನೆಸ್ಸು, ಆಮೇಲೆ ಆ ಖಾರ ಅನ್ನೋದು ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಎಣ್ಣೆ ಬಂದು ಅದ್ರಲ್ಲಿ ಹಂಗೆ ಸ್ವಿಮ್ಮಿಂಗ್ ಮಾಡ್ತೈತೆ, ಆ ಥರ ಒಂದು ಎಣ್ಣೆ ಹಾಕೋರೆ. ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರ್ತೈತೆ ನೋಡಿ. ಚಿಕನ್ ಪೀಸ್ ನೋಡಿ ಸಾಕ ಟೆಂಡರಿಯಾಗಿ ಬೆಂದಿರೋದು. ಇದನ್ನು ತಗೊಂಡು ಈ ಬಗಾರ ರೈಸ್ ಜೊತೆ ಮಿಕ್ಸ್ ಮಾಡಿ ಹೋದರೆ ಅದು ಅದ್ಭುತವಾಗಿರುತ್ತೆ ಟೇಸ್ಟ್. ಆ ಗಾಂಗೂರ ಚಿಕನ್ನು ಸ್ಪೆಷಲಾಗಿ ನೀವು ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೋಬೋದು ಇಫ್ ಯು ವಾಂಟ್ ಟ್ರೈ. ಓಕೆನಾ? ಈ ಒಂದು ಕೋನಸ್ ನಿಮ್ಮ ಚಿಕನ್ ವೇಪ್ರು ಇದೆ. ಐ ಥಿಂಕ್ ದಿಸ್ ಇಸ್ ಬೋನ್ಲೆಸ್ ಪೀಸ. ಇಲ್ಲ, ಇದು ಸಹ ಅದೇ ಬೋನ್ಲೆಸ್ಸು ಎಲ್ಲ ಮಿಕ್ಸ್ ಆಗಿರುತ್ತೆ. ವಾವ್, ನನಗೆ ಇದರ ಮಸಾಲೆ ಬಂದು ಈ ಕಬಾಬಿಗೆ ಹಾಕೋರಲ್ಲ ಅದೇ ರೀತಿ ಮಸಾಲೆ, ಬಟ್ ಕಬಾಬ್ ಬಂದು ಡ್ರೈ ಆಗಿರುತ್ತೆ. ಇದು ಬಂದು ನಿಮಗೆ ಆ ಸೆಮಿ ಗ್ರೇವಿ ಕೈಂಡ್ ಆಫ್ ಆಗೈತೆ, ಬಟ್ ತಿನ್ನಕ್ಕೆ ಮಾತ್ರ ಮಜ್ವಾಗೈತಪ್ಪ ಇದು. ಇದ್ರ ಜೊತೆಗೆ ಚಪಾತಿನೋ ಪರೋಟನೋ ಕೊಟ್ಬಿಟ್ರೆ ಪ್ಲೇನಾಗಿ ಗ್ರೇವಿ ಇಲ್ಲದೆ ಅದನ್ನು ಮಾತ್ರ ಪ್ಲೇನಾಗಿ ಟ್ರೈ ಮಾಡೋದು. ಬೋನ್ಲೆಸ್ಸು 2 ಪೀಸು ಬರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಚಿಕನ್ ಕಬಾಬ್ ನೋಡಿರ್ತೀರಾ. ಇದು ಬಂದು ವಿಜಯವಾಡ ಚಿಕನ್ 65 ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ. 65 ಬರೀ 5 ಪೀಸ್ ಇದೆಯಲ್ಲ, 60 ಪೀಸ್ ಎಲ್ಲೋಯ್ತು? 5 ಇಲ್ಲ, 4 ಐತೆ. ರೋಷನ್ ಕಡಿಮೆಗವರು ತಗೊಂಡಿರೋದು, ಯಾಕಂದರೆ ಇದು ಮುಗಿಸ್ಕೊಂಡು ಇನ್ನೊಂದು ಶೂಟ್ ಬೇರೆ ಐತೆ. ಸೊ ಅದು ನಿಮಗೆ ಗೊತ್ತಿರಬೇಕಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದಂತ. ಡಿಸೆಂಟ್ ಆಗೈತೆ. ಇದು ಕ್ರಿಸ್ಪಿ ಆಗೈತೆ, ಕಬಾಬ್ಗಿಂತನೂ ಗರ್ಗರಿ ಆಗೈತೆ. ಒಂದು ರೀತಿ ಚಿಕನ್ ಪಕೋಡ ಹಂಗೆ ಕರಿಬೋದು. ಈಗ ಆನಿಯನ್ ಪಕೋಡ ತಿಂದರೆ ಹಿಂಗೆ ಎಲ್ಲ ನಿಮಗೆ ಕ್ರಿಸ್ಪಿನೆಸ್ ಸಿಗುತ್ತೆ ಜಾಸ್ತಿ, ಅದೇ ರೀತಿ ಸಿಗ್ತಾಯಿದೆ ಫುಲ್ಲಿ ಒಂದು ಗರ್ಗರಿನೆಸ್ಸು. ಆಲ್ರೆಡಿ ಅಂತ ಸೊ ಫೈನಲ್ ಆಗಿ ಬಂದು ಇವ್ರ ಹತ್ರ ಸಿಗುವಂಥ ಒಂದು ಆಲ್ಮೋಸ್ಟ್ ಆಂಧ್ರ ಐಟಮ್ಸ್ ಸ್ಪೆಷಲ್ ಆಗಿರುವಂಥ ಒಂದು 3 to 4 ವೆರೈಟಿ ಆಫ್ ಸ್ಟಾರ್ಟರ್ಸ್ನ ಟ್ರೈ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ಇವರ ಅನ್ಲಿಮಿಟೆಡ್ ಕಾಂಬೋ ಏನಿತ್ತಲ್ಲ, ಇಟ್ ವಾಸ್ ರಿಯಲಿ ಗುಡ್ ಅಂತೀನಿ ನಾನು. ಅಂದರೆ ಅದರಲ್ಲಿ ಹಾಕಿರೋ ಸ್ಟಾರ್ಟರ್ಸಿಂದ ಪರ್ಟಿಕ್ಯುಲರ್ಲಿ ಆ ಪೆಪ್ಪರ್ ಚಿಕನು ಮತ್ತು ಬಗಾರ ರೈಸು ಸಾಕಾಗಿತ್ತು. ಆಮೇಲೆ ಬಿರಿಯಾನಿ ರೈಸ್ ಬಂದು ಐ ಹೋಪ್ ಬಿರಿಯಾನಿ ಅಂತಂದರೆ ನನಗೆ ಪೀಸ್ ಇರಬೇಕು ಅಲ್ವಾ? ಸೊ ಪೀಸ್ ಇದ್ರೇ ಮಜಾ. ಸೊ ನನಗೆ ಆ ಪೀಸ್ ಇದ್ದಿದ್ರೆ ಅದು ಟೋಟಲಿ ಡಿಫ್ರೆಂಟ್ ಆಗಿರ್ತಿತ್ತು. ಬಟ್ ಬಗಾರ ರೈಸ್ ಆ್ಯಂಡ್ ಆ ಸ್ಟಾರ್ಟರ್ಸ್ ಬಂದು ಅನ್ಲಿಮಿಟೆಡಾಗಿ ಎಷ್ಟು ಬೇಕಾದ್ರೂ ಬಾಡಿಸಿ, ಬಿರಿಯಾನಿನೂ ಬಾಡಿಸಿ, ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಇಷ್ಟ ಆಗಿದ್ದು ಬಂದು ರೆಕಮೆಂಡ್ ಮಾಡೋದು ಬಂದು ನಾನು ಆ ಒಂದು ಡಿಶಸ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಚಿಕನ್ ಪಕೋಡ ಅಂತ ಇತ್ತಲ್ಲ, ಯಾವುದಪ್ಪ ಅದು, ವಿಜಯವಾಡನ, ಅದು ಒಂದು ಚೆನ್ನಾಗಿತ್ತು. ಬೇಕಾದ್ರೆ ಕಡಿಮೆ ಅದನ್ನು ಟ್ರೈ ಮಾಡಿ ನೀವು. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ until then, bye from Sharon.